ಸೊ ಡಿಜೆ ಬಗ್ಗೆ ಫಸ್ಟ್ ನಾವು ಮಾತಾಡ್ತೀವಿ. ಯಾಕೆ ಡಿಜೆ ಮಾಡಬಾರದು, ಯಾಕೆ ಎಲ್ಲರಿಗೂ ಒಂದು ಯಾಕೆ ಪೊಲೀಸರು ಡಿಜೆ ಹಾಕೊಂಡು ತೊಂದರೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲರ ತಲೆಯಲ್ಲಿದೆ. ನಾವು ಯಾಕೆ ಡಿಜೆ ಬೇಡ ಅಂದ್ರೆ ಹೇಳ್ತೀವಿ ಅಂದ್ರೆ, ನಾವು ಕಣ್ಣಲ್ಲಿ ನೋಡುವುದೇ ಡಿಜೆ ಹಾಕೊಂಡು ಸಿಕ್ಕಾಪಟ್ಟ ಸೌಂಡ್ ಹಾಕೋ ಸಂದರ್ಭದಲ್ಲಿ ಪರ್ಸನಲಿ ನಾನು ನೋಡಿದ್ದೀನಿ, ಸ್ಟ್ರೋಕ್ ಆಗಿದೆ ಜನರಿಗೆ. ಸೊ ಹಾರ್ಟ್ ಅಟ್ಯಾಕ್ ಬರ್ತದೆ. ಡಾಕ್ಟರ್ಸ್ ಕಡೆ ನಾನು ಮಾತಾಡಿದ್ದೀನಿ. ಡಾಕ್ಟರ್ಸ್ ಲಾಸ್ಟ್ ಇಯರ್ ನಾನು ಬೇರೆ ಜಿಲ್ಲೆಯಲ್ಲಿ ಇರುವಾಗ ವಿಡಿಯೋ ಕೂಡ ಮಾಡಿ ಕೊಟ್ಟಿದ್ದೀನಿ. ಹೆಂಗೆ ಆಗುತ್ತಂದ್ರೆ, ಪೇಸ್ ಮೇಕರ್ ಅಂದ್ರೆ ಹೃದಯದಲ್ಲಿ ಒಂದು ಹಾಕೊಳ್ತೀವಿ. ಹಾರ್ಟ್ ಬೀಟ್ ಅಲ್ಲಿ ಎಲೆಕ್ಟ್ರಿಕ್ ಸಿಗ್ನಲ್ ಕಮ್ಮಿ ಆಗುವಾಗ ನಾವು ಒಂದು ಪೇಸ್ ಮೇಕರ್ ಅಂದ್ರೆ ಇಲ್ಲಿ ಹಾರ್ಟ್ ಅಲ್ಲಿ ಹಾಕೊಳ್ತೀವಿ. ಅದೇ ರೀತಿಯಲ್ಲಿ ನಾರ್ಮಲ್ ಹಾರ್ಟ್ ಅಲ್ಲಿ ಇರುವವರೆಗೂ ಒಂದು ಡಿಜೆ ಸೌಂಡ್, ಸಿಕ್ಕಾಪಟ್ಟ ಡಿಜೆ ಸೌಂಡ್ ಇರುವ ಸಂದರ್ಭದಲ್ಲಿ ಇಟ್ ವಿಲ್ ಇನ್ಫ್ಲೂಯೆನ್ಸ್ ದ ಹಾರ್ಟ್ ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದ್ರೆ ಹೇಳ್ತಾ ಇದ್ದಾರೆ. ಅದರಿಂದ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ, ಸ್ಟ್ರೋಕ್ ಬರೋದಕ್ಕೆ ಚಾನ್ಸಸ್ ಇದೆ. ನಾರ್ಮಲ್ ಇರೋರಿಗೆ ಯಂಗ್ಸ್ಟರ್ಸ್ ಕೂಡ ಬರ್ತದೆ. ಎರಡು, ಇದು ಕುಣಿಯೋದು ಯಾರು? ಯಂಗ್ಸ್ಟರ್ಸ್ ಮಾತ್ರ ಕುಣಿತಾ ಇದೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕಮ್ಯುನಿಟಿ, ವಯಸ್ಸಾಗಿರೋರಿಗೆ ಅವ್ರಿಗೇನು ಉತ್ತರ ಕೊಡ್ತೀವಿ, ನಾವು ಮಾತ್ರ ಕುಣಿತಾ ಇದೀವಿ. ನಾಯಿಗಳಕ್ಕೆ, ಪ್ರಾಣಿಗಳಕ್ಕೆ, ಪಕ್ಷಿಗಳಕ್ಕೆ ಅದು ಎಲ್ಲಿ ಹೋಗ್ತದೆ? ಸೊ ಇದರಲ್ಲಿ ನಾವು ಎಲ್ಲರೂ ಬದುಕಬೇಕಾ? ಒಬ್ಬರು ಒಂದು ದಿವಸ ಕುಣಿದು ಸಿಕ್ಕಾಪಟ್ಟ ಸೌಂಡ್ ಹಾಕೋದು ಮಾತ್ರ ಅಲ್ಲ. ಈಗ ಸುತ್ತಮುತ್ತ ನಾಯಿಗಳಿರ್ತದೆ, ಪ್ರಾಣಿಗಳಿರ್ತದೆ, ಎತ್ತು ಇರ್ತದೆ, ರೈತರು ಇರ್ತೀವಿ. ಅದು ಮಾತ್ರ ಅಲ್ಲ, ವಯಸ್ಸಾಗಿರುವವರಿಗೆ ತೊಂದರೆ ಆಗ್ತದೆ. ರಾತ್ರಿ ಟೈಮಲ್ಲಿ ಒಂದು ಸಾರಿ ನಿದ್ದೆ ಹೋಗಿ ಬಿಡ್ತಂದ್ರೆ ಮತ್ತೆ ಅವ್ರಿಗೆ ನಿದ್ರೆ ಬರಲ್ಲ. ಇನ್ನು ರಾತ್ರಿ ನಾವು ಪೂರ್ತಿ ಆಗ್ತೀವಿ. ಕೆಲವೊಬ್ಬರಿಗೆ 8 ಗಂಟೆಗೆ ಮಲಗಿ 4 ಗಂಟೆ 5 ಗಂಟೆ ಮಧ್ಯರಾತ್ರಿಯಲ್ಲಿ ಒಂದು ಸೌಂಡ್ ಹಾಕೊಂಡು ಹೋಗಿ ಬಿಡ್ತಾರೆ ಅಂದ್ರೆ ಒಂದು ಸಾರಿ ನಿದ್ದೆ ಕೆಟ್ಟು ಹೋಗುತ್ತಂದ್ರೆ ಮತ್ತೆ ಬರಲ್ಲ. ಪ್ರತಿ ದಿವಸ ನಮಗೆ ಜಯಂತಿ ಅಂದ್ರೆ ವರ್ಷದಲ್ಲಿ ಒಂದು 10 ಜಯಂತಿ, 10 ಬೇರೆ ಬೇರೆ ಫಂಕ್ಷನ್ಸ್ ಬರ್ತದೆ, ಮದುವೆ ಇರ್ತದೆ. ಪ್ರತಿ ಸಾರಿ ನಾವು ಇದಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಅವ್ರ ಲೈಫ್ ಏನಾಗೋದು? ನಾವು ನಾಳೆ ನಮಗೆ ವಯಸ್ಸಾಗಲ್ವಾ? ಇದು ಮಾತ್ರ ಅಲ್ಲ, ಹಾಸ್ಪಿಟಲ್ಸ್ ಇದೆ. ಐ ಹ್ಯಾವ್ ಸೀನ್ ಪೇಷಂಟ್ ಅನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡೋದು. ಜಯಂತಿ ಬಂದ್ಬಿಡ್ತಂದ್ರೆ ಹಾಸ್ಪಿಟಲ್ ಇರಕ್ಕಾಗಲ್ಲ. ಹಾಸ್ಪಿಟಲ್ ಅಲ್ಲಿ ಆ ಝೋನ್ ಅಂದ್ರೆ ಪರ್ಟಿಕ್ಯುಲರ್ಲಿ ಸೈಲೆಂಟ್ ಝೋನ್ ಅಂದ್ರೆ ಮೆನ್ಷನ್ ಮಾಡಿರ್ತಾರೆ. ಸ್ಕೂಲ್ ಇರ್ತದೆ, ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್ ಯಾವುದು ನಮಗೆ ನೋಡಲ್ಲ. ಒಂದು 500 ಜನಕ್ಕೆ 1000 ಜನಕ್ಕೆ ನನಗೆ ಇವತ್ತು ಸೌಂಡ್ ಜೋರಾಗಿ ಬೇಕು, ಅದು ಮಾತ್ರ ಆಗ್ತೀವಿ. ಅದಕ್ಕೆ ಹೆಂಗೆ ನಾವು ಪರ್ಮಿಷನ್ ಕೊಡೋದು? ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಚಿಕ್ಕ ಮಕ್ಕಳಿಗೆ, ಪ್ರೆಗ್ನೆಂಟ್ ಇರೋರಿಗೆ ಅಬಾರ್ಷನ್ ಆಗಿರೋ ಎಕ್ಸಾಂಪಲ್ಸ್ ಇದೆ. ಒಂದು ಕೇಸಲ್ಲಿ ಮೂರ್ನಾಡ್ ಅಂದ್ರೆ ಒಂದು ಊರಿದೆ, ಕೂರ್ಗಲ್ಲಿ. ಅವತ್ತು ಡೆಲಿವರಿ ಆಗಿ 3 ದಿವಸ ಮನೆ ಸುತ್ತಮುತ್ತ ಆಗ್ತಾ ಇದ್ದಾರೆ. ಆ ಮಗುಕ್ಕೆ ಎಷ್ಟು ತೊಂದರೆ ಆಗಿರ್ತದೆ. ಕಾಲ್ ಮಾಡ್ತಾ ಇದ್ರು, ಸರ್ ಇಂತಾಗ ಆಗ್ತಾ ಇದೆ ಗಣೇಶ ವಿಸರ್ಜನೆಗೆ, ಸರ್ ನಮ್ಮ ಮನೆ ಹತ್ರನೇ ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ. ನಮಗೆ ಕಾಳಜಿ ಇರಬೇಕಲ್ಲ ಇನ್ನೊಬ್ಬರ ಬಗ್ಗೆ. ನಮ್ಮ ಸುತ್ತಮುತ್ತ ನಾವು ಗಟ್ಟಿಯಾಗಿರೋರು ಮಾತ್ರ, ನಾನು ಈಗ ಗಟ್ಟಿಯಾಗಿದ್ದೀನಿ, ಡಿಜೆ ಮುಂದೆ ನಾನು ನಿಂತ್ಕೊಳ್ತೀನಿ, ಬಟ್ ಎಲ್ಲರೂ ನಿಂತ್ಕೊಳ್ಳೋಕ್ಕಾಗುತ್ತದ? ಆ ಮಗು 3 ದಿವಸ ಮಗು ನಿಂತ್ಕೊಳ್ಳೋಕ್ಕಾಗುತ್ತದ? ಪ್ರೆಗ್ನೆಂಟ್ ಲೇಡೀಸ್ ನಿಂತ್ಕೊಳ್ಳೋಕ್ಕಾಗುತ್ತದ? ನಾಯಿಗಳು, ಪ್ರಾಣಿ, ಪಕ್ಷಿ, ವಯಸ್ಸಾಗಿರೋರು, ಹಾಸ್ಪಿಟಲ್ ಪೇಷಂಟ್, ಇವರಿಗೆಲ್ಲ ಏನು ನಾವು ಮಿನಿಮಮ್ ಕಾಳಜಿ ಇರಬೇಕಲ್ಲ ಒಂದು ಸಮುದಾಯವಾಗಿ. ಸೊ ಅದಕ್ಕಾಗಿ ಡಿಜೆ ಬೇಡ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ನಾವು ಖುಷಿಯಾಗಿರಬಾರದು ಅಂದ್ರೆ ಯಾವುದೇ ಈ ಆದೇಶ ಮಾಡಿಲ್ಲ. ನಾವು ಖುಷಿಯಾಗಿ ಇದ್ದೀವಿ ಅಂದ್ರೆ ಹೇಳ್ಬಿಟ್ಟು ಒಂದು ಸಾವಿರಾರು ಜನಕ್ಕೆ, ಬೇರೆಯವರಿಗೆ ತೊಂದರೆ ಮಾಡಬಾರದಂದ್ರೆ ಈ ಆದೇಶ ಆಗಿದೆ. ಸೊ ಅದಕ್ಕಾಗಿ ಡಿಸಿ ಅವರು ಕೂಡ ಆದೇಶವನ್ನು ಬ್ಯಾನ್ ಮಾಡಿದ್ದಾರೆ. ಡಿಜೆಗೆ ಅವಕಾಶ ಇಲ್ಲ. ಸೌಂಡ್ ಸಿಸ್ಟಮ್ ಹಾಕೊಳ್ಳಿ, 2 ಸೌಂಡ್ ಬಾಕ್ಸಸ್ ಹಾಕೊಳ್ಳಿ, 2+2 ಹಾಕೊಳ್ಳಿ. ಸೊ ಅದಕ್ಕೆ ಅವಕಾಶ ಇದೆ ಎಲ್ಲಾ ಸಮುದಾಯಕ್ಕೆ. ಈ ಸಮುದಾಯ ಕೊಡ್ತಾ ಇಲ್ಲ, ಆ ಸಮುದಾಯ. ನಾನು ಪೊಲೀಸ್ ಆಫೀಸರ್ ಇದ್ದೀನಿ, ನನಗೆ ಒಂದೇ ಒಂದು ಜಾತಿ, ಪೊಲೀಸ್ ಜಾತಿ. ಸೊ ಎಲ್ಲರಿಗೂ ಒಂದೇ ನಾನು ಹೇಳ್ತೀನಿ. ಸೊ 2+2 ಬಾಕ್ಸ್ ಮಾತ್ರ ಅವಕಾಶ ಇದೆ. ಅದಕ್ಕಿಂತ ಜಾಸ್ತಿ ಮಾಡ್ತೀರಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಕೇಸ್ ಮಾಡ್ತಾರೆ, ಬಾಕ್ಸ್ ಅನ್ನು ಸೀಸ್ ಮಾಡ್ತಾರೆ. ಯಾರು ತಗೊಂಡ್ ಬರ್ತಾರೆ, ಇದರಲ್ಲಿ ಬಿಗ್ಗೆಸ್ಟ್ ಕ್ರಿಮಿನಲ್ ಯಾರು ಗೊತ್ತಾ? ಡಿಜೆ ಬಾಕ್ಸ್ ಓನರ್ಸ್. ಈಗ ನಮ್ಮ ಗಣೇಶ ವಿಸರ್ಜನೆ ಬರ್ತದೆ, ದೇವರ ಕಾರ್ಯಕ್ರಮ, ಅಂಬೇಡ್ಕರ್ ಜಯಂತಿ ಬರ್ತದೆ. ಅಂಬೇಡ್ಕರ್ ಅವರ ಏಸಿಯನ್ ಅಲ್ಲಿ ಬಿಗ್ಗೆಸ್ಟ್ ಲೈಬ್ರರಿ ಇಟ್ಕೊಂಡಿದ್ದವರು. ಎಲ್ಲಾರು ಓದಬೇಕು, ಎಲ್ಲಾರು ಮೇಲೆ ಬರಬೇಕಂದ್ರೆ ಹೇಳಿರೋರು. ಸೊ ಯಾವ ಜಯಂತಿ ಬೇಕಾರಲ್ಲಿ ಒಂದೇ ಒಂದು ಬರ್ತದೆ, ನಮ್ಮ ಭಾಷೆನೂ ಬರಲ್ಲ, ಬೇರೆ ಭಾಷೆಯಲ್ಲಿ ಐಟಮ್ ಸಾಂಗ್ ಹಾಕೊಂಡು ಇರ್ತಾರೆ. ಇದನ್ನೇ ನಾವು ಖುಷಿ ಪಡೋದನ್ನ, ಇದನ್ನೇ ನಾವು ಸಮುದಾಯಕ್ಕೆ, ನೆಕ್ಸ್ಟ್ ಜನರೇಷನ್ಗೆ ಇದೇ ಸಂದೇಶ ನಾವು ಕೊಡಬೇಕಾ? ಸೊ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಒಳ್ಳೆಯ ಸಂದೇಶವನ್ನು ನೀವು ಪ್ರತಿಯೊಂದು ಸಮುದಾಯವರು ನಾನು ಹೇಳ್ತೀನಿ, ಒಳ್ಳೆಯ ಸಂದೇಶವನ್ನು ಕೊಡಿ. ಇಲ್ಲಿ ಎಷ್ಟೋ ಒಂದು ಮ್ಯೂಸಿಷಿಯನ್ ಇರ್ತಾರೆ, ಡ್ರಮ್ಸ್ ಎಷ್ಟೋ ಒಂದು ವ್ಯತ್ಯಾಸವಾಗಿ ಡ್ರಮ್ಸ್ ಇರ್ತದೆ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ತದೆ. ಅದಕ್ಕೆ ಅವಕಾಶ ಕೊಡಿ. ಲೋಕಲ್ ಸಾರ್ವಜನಿಕರಿಗೂ ಕೆಲಸ ಕೊಡಿ. ಈಗ ನೀವು ಡಿಜೆ ಹಾಕೋದಲ್ಲಿ ಯಾವನು ಬೆನಿಫಿಷರಿ? ಒಬ್ಬ 1 ಲಕ್ಷ 2 ಲಕ್ಷ ಅಂದ್ರೆ ತಗೊಂಡು ಹೋಗ್ತಾನೆ. ಅದನ್ನೇ ನೀವು ಡ್ರಮ್ ಸೆಟ್ ಇರೋವರೆಗೂ ಕೊಡ್ತೀರಂದ್ರೆ 10 ಜನ ಬದುಕು ಚೆನ್ನಾಗಿರ್ತದೆ. ಲೋಕಲ್ ಮ್ಯೂಸಿಷಿಯನ್ಗೆ ಒಂದು ಅವಕಾಶ ಸಿಗ್ತದೆ.
ವಾದ್ಯಗಳು ಇರ್ತದೆ, ವಾದ್ಯ ಗೋಷ್ಠಿ ಇರ್ತದೆ, ಅವ್ರಿಗೆ ಅವಕಾಶ ಸಿಗುತ್ತದೆ. ಇವ್ರಿಗೆಲ್ಲ ನೀವು ಕೆಲಸ ಕೊಡಲ್ಲ ಅಂದ್ರೆ ಆಫ್ಟರ್ 10-15 ಇಯರ್ಸ್ ಯಾರು ಬರ್ತಾರೆ ಈ ಕೆಲಸಕ್ಕೆ, ಯಾರು ಇರ್ತಾರೆ, ಏನ್ ಕೆಲಸ ಸಿಗ್ತದೆ ಜನರಿಗೆ? ನಾವು ಎಲ್ಲಾ ಕೆಲಸನೂ ಮಾಡಬೇಕಲ್ಲ, ಎಲ್ಲರಿಗೂ ಒಂದೊಂದು ಅವಕಾಶ ಇರ್ತದೆ. ಸೊ ಎಲ್ಲಾರ ಬದುಕನ್ನು ನೋಡಬೇಕಾ? ಈಗ ಡಿಜೆ ಹಾಕ್ಬಿಟ್ಟು ಒಂದು ಕಿವಿ ಕೆಳದೆ ಹೋಗ್ಬೇಕು, ಗರ್ಭಿಣಿಯವ್ರಿಗೆ ತೊಂದರೆ ಆಗಬೇಕು, ಪ್ರಾಣಿಗಳಿಗೂ ತೊಂದರೆ ಆಗಬೇಕು, ಇದೇ ಮಾಡಬೇಕಂದ್ರೆ ಇದಕ್ಕೆ ಅವಕಾಶ ಇಲ್ಲ. ಸೊ ಅವರ ಮೇಲ್ಗಡೆ ಡಿಜೆ ಓನರ್ಸ್ ಯಾರ್ಯಾರು ಇಟ್ಕೊಂಡಿದಾರೋ ಕೇಸ್ ಹಾಕ್ತಿವಿ, ಸೀಸ್ ಮಾಡ್ತೀವಿ. ನಮ್ಮ ಮಾತಕ್ಕೆ ಬೆಲೆ ಇಲ್ಲ, ಕಾನೂನಿಗೆ ಬೆಲೆ ಇಲ್ಲ ಅಂದ್ರೆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಸೊ ಅವರ ಬೆನಿಫಿಷಿಯರಿ ಇದ್ದಾರೆ, ಅವ್ರಿಗೂ ಗೊತ್ತಿರಬೇಕು, ಕಾನೂನನ್ನು ಅವ್ರು ಪಾಲನೆ ಮಾಡಬೇಕು. ಆರ್ಗನೈಸರ್ಗೆ ಪ್ರೆಷರ್ ಇರ್ತದೆ, ಪೊಲಿಟಿಕಲ್ ಪಾರ್ಟಿಗೆ ಪ್ರೆಷರ್ ಇರ್ತದೆ, ಒಂದು ಯಾವುದೇ ಒಂದು ಸಂಘದವರಿಗೆ ಸಮಸ್ಯೆ ಇರ್ತದೆ. ಯಾವ್ದು ಅವ್ರಿಗೆ ತಗೊಂಡ್ ಬರ್ತಾರಲ್ಲ, ಇವ್ರು ತಗೊಂಡ್ ಬರ್ತಾರಲ್ಲ, ನೀವು ತಗೊಂಡ್ ಬನ್ನಿ ಅಂದ್ರೆ ಇವನ್ ಕಾನೂನು ಪಾಲನೆ ಮಾಡಬೇಕಲ್ಲ. ಸೊ ಡಿಜೆ ಯಾರ್ಯಾರು ಓನರ್ಸ್ ಇದ್ದಾರೋ ಡಿಜೆ ಓನರ್ಸ್ ಜೈಲಿಗೆ ಹೋಗೋದು ಖಂಡಿತ. ಸರ್